ನಮಸ್ಕಾರ ಗೆಳೆಯರೇ, ಹಿಸ್ಟ್ರಿ ಆಫ್ ದ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಈ ವಿಡಿಯೋ ನೋಡಿ ನೀವು ಒಂದು ಪ್ರಶ್ನೆ ನಿಮ್ಮೊಳಗೆ ಕೇಳಿಕೊಳ್ಳುತ್ತೀರಾ. ಮೂರನೇ ಮಹಾಯುದ್ಧ ಹತ್ತಿರ ಆಗ್ತಾ ಇದೆ. ಪೆಟ್ರೋಲ್ ಬೆಲೆ ನಾಳೆ ಏನಾಗುತ್ತೆ? ಇರಾನ್ ಮತ್ತು ಅಮೆರಿಕ ನಿಜವಾಗಿಯೂ ಯುದ್ಧಕ್ಕೆ ಹೋಗ್ತಾರಾ? ಗೆಳೆಯರೇ, ಇದು ಸಿನಿಮಾ ಕಥೆಯಲ್ಲ, ಇದು ಇವತ್ತು ಜಗತ್ತಿನಲ್ಲಿ ನಡೆಯುತ್ತಿರುವ ನಿಜವಾದ ರಾಜಕೀಯ ಬೆಂಕಿ. ಇವತ್ತಿನ ಈ ವಿಡಿಯೋದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಲೇಟೆಸ್ಟ್ ಯುದ್ಧದ ತಡೆಯು ಅಂದರೆ ಹಿಂದೆ ಇರುವ ಸತ್ಯ ಮತ್ತು ಮುಂದೇನು ಆಗಬಹುದು ಅನ್ನೋದರ ಸರಳ ಕನ್ನಡದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಕೊನೆವರೆಗೆ ನೋಡಲೇಬೇಕು. ಸ್ನೇಹಿತರೆ, ಅಮೆರಿಕ ಇರಾನ್ ಶತ್ರುತ್ವ ಇವತ್ತು ಶುರು ಆದಲ್ಲ. 1979 ಇರಾನ್ನಲ್ಲಿ ಭಾರೀ ಕ್ರಾಂತಿ ಆಯಿತು. ಅಮೆರಿಕ ಬೆಂಬಲ ಸರ್ಕಾರ ಇರಾನ್ನಲ್ಲಿ ಉರುಳಿತು. ಆವಾಗ ಇರಾನ್ನ ಅಮೆರಿಕ ಶತ್ರು. ಆ ದಿನದಿಂದ ಇಂದಿನವರೆಗೆ ಇರಾನ್ ಹೇಳ್ತಾ ಬಂದಿದೆ, ಅಮೆರಿಕ ನಮ್ಮ ಮೇಲೆ ಹಿಡಿತ ಮಾಡಬಾರ್ದು. ಅಮೆರಿಕ ಹೇಳ್ತಾ ಬಂದಿದೆ, ಇರಾನ್ ಅಪಾಯಕಾರಿ ದೇಶ. ಇಲ್ಲಿ ನಂಬಿಕೆ ನೋಡಿದರೆ ಎರಡು ರಾಷ್ಟ್ರದಲ್ಲಿ 0 ಇದೆ. ಈ ಯುದ್ಧದ ಹೃದಯ ಏನು ಗೊತ್ತಾ? ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್. ಅಮೆರಿಕಕ್ಕೆ ಏಕೆ ಭಯ? ಇರಾನ್ ಅಣುಬಾಂಬ್ ಮಾಡಬಹುದು. ಮಧ್ಯಪ್ರಾಚ್ಯದಲ್ಲಿ ಪವರ್ ಬ್ಯಾಲೆನ್ಸ್ ಬದಲಾಗಬಹುದು. ಇರಾನ್ ಹೇಳೋದು, ನಮ್ಮ ರಕ್ಷಣೆಗೆ ನಾವು ನ್ಯೂಕ್ಲಿಯರ್ ಮಾಡಿಕೊಳ್ಳುತ್ತೇವೆ. ಇದೇ ವಿಷಯಕ್ಕೆ ವರ್ಷಗಳಿಂದ ಒಪ್ಪಂದ, ಬ್ರೇಕ್ ಮತ್ತೆ ತಣಿವು ಅದೇ ಆಟ. ಇದೀಗ ಪರಿಸ್ಥಿತಿಗೆ ಏಕೆ ಗಂಭೀರ ನೋಡೋಣ ಬನ್ನಿ. ಅಮೆರಿಕ ಯುದ್ಧ ಹಡಗುಗಳು ಮಧ್ಯಪ್ರಾಚ್ಯಕ್ಕೆ ಬಂದು ನಿಂತಿವೆ ಗೆಳೆಯರೆ. ಇರಾನ್ ಬೆಂಬಲಿತ ಗುಂಪುಗಳಿಂದ ದಾಳಿ, ಡ್ರೋನ್ ಮಿಸೈಲ್ ಎಚ್ಚರಿಕೆ. ಮುಖ್ಯ ಭಾಗ ಈ ಯುದ್ಧ ಅಂದರೆ ಹಾರ್ಮುಜ್ ಜಲಸಂಧಿ. ಗೆಳೆಯರೆ, ಜಗತ್ತಿನ 20% ತೈಲ ಇಲ್ಲಿ ಹೋಗುತ್ತದೆ. ಒಂದು ದಿನ ಬಂದಾದರೆ ಜಗತ್ತೇ ನಡುಗುತ್ತದೆ. ಇದು ಹಳೆಯ ಕಾಲದ ಯುದ್ಧ ಅಲ್ಲ ಸ್ನೇಹಿತರೆ, ಇದು ಇವತ್ತಿನ ಕಾಲದ ಯುದ್ಧ. ಏನಪ್ಪ ಅಂದರೆ ಡ್ರೋನ್ ಯುದ್ಧ, ಸೈಬರ್ ಅಟ್ಯಾಕ್, ಏರ್ ಸ್ಟ್ರೈಕ್, ಪಾಕ್ಸಿ ವಾರ್. ಇರಾನ್ ನೇರ ಯುದ್ಧ ತಪ್ಪಿಸಿಕೊಳ್ಳುತ್ತದೆ. ಅಮೆರಿಕ ತಂತ್ರಜ್ಞಾನ ಬಳಸುತ್ತದೆ. ಒಂದು ಸಣ್ಣ ಘಟನೆ, ದೊಡ್ಡ ಬೆಂಕಿ. ಇಲ್ಲಿ ಇನ್ನೊಂದು ದೇಶ ಮೌನವಾಗಿಲ್ಲ, ಅದು ಇಸ್ರೇಲ್. ಇಸ್ರೇಲ್ ಇರಾನ್ನ ಅತಿ ದೊಡ್ಡ ಶತ್ರು ಗೆಳೆಯರೆ. ಅಮೆರಿಕ ಇಸ್ರೇಲ್ ಬೆಂಬಲ. ಅಮೆರಿಕಾಗೆ ಇಸ್ರೇಲ್ ಬೆಂಬಲ ಇದೆ. ಅದಕ್ಕೆ ಯುದ್ಧ ಆಗಿದ್ದರೆ ಇಡೀ ಮಧ್ಯಪ್ರಾಚ್ಯ ಎಳೆಯಲ್ಪಡುತ್ತದೆ. ಈ ಯುದ್ಧದಿಂದ ಭಾರತಕ್ಕೆ ಏನು ಪರಿಣಾಮ ಆಗುತ್ತೆ ನೋಡೋಣ ಬನ್ನಿ. ಇದೀಗ ನಿಮ್ಮ ಪ್ರಶ್ನೆ, ನಮಗೆ ಏನು? ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತದೆ. ನಮ್ಮ ದೇಶದಲ್ಲಿ ಗ್ಯಾಸ್ ಬೆಲೆ ಜಾಸ್ತಿ ಆಗುತ್ತದೆ. ಅದರಿಂದ ರೂಪಾಯಿ ದುರ್ಬಲ. ವಿದೇಶದಲ್ಲಿ ಭಾರತೀಯರ ಭದ್ರತೆ. ಅದಕ್ಕೆ ಭಾರತ ಹೇಳೋದು, ಯುದ್ಧ ಬೇಡ, ಶಾಂತಿ ಬೇಕು. ಯುದ್ಧ ಆಗುತ್ತಾ ಇಲ್ವಾ? ಸತ್ಯ ಹೇಳಬೇಕಂದ್ರೆ ಅಮೆರಿಕ ಸಂಪೂರ್ಣ ಯುದ್ಧ ಬೇಡ, ಇರಾನ್ ಕೂಡ ಸಂಪೂರ್ಣ ಯುದ್ಧ ಬೇಡ. ಆದರೆ ಅಹಂಕಾರ, ರಾಜಕೀಯ ಒತ್ತಡ, ಒಂದು ತಪ್ಪು ನಿರ್ಧಾರ ಇವೇ ಯುದ್ಧ ಹುಟ್ಟುತ್ತವೆ. ಸ್ನೇಹಿತರೆ, ಇದು ಕೇವಲ ಎರಡು ದೇಶಗಳ ಕಥೆಯಲ್ಲ, ಇದು ನಿಮ್ಮ ಪಾಕೆಟ್, ನಿಮ್ಮ ಭವಿಷ್ಯ, ಜಗತ್ತಿನ ಶಾಂತಿ ಈ ಯುದ್ಧದ ಮೇಲೆ ನಿಂತಿದೆ. ನಿಮಗೆ ಏನು ಅನಿಸುತ್ತದೆ? ಯುದ್ಧ ಆಗುತ್ತಾ ಅಥವಾ ಮಾತುಕತೆಯಲ್ಲೇ ಮುಗಿಯುತ್ತದೆ? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಬರೆಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂಥ ನಿಜವಾದ ಜಿಯೋಪಾಲಿಟಿಕ್ ವಿಷಯಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ಥರ ವಿಡಿಯೋ ತರ್ತೀನಿ ಗೆಳೆಯರೆ. ಜೈ ಹಿಂದ್, ಜೈ ಕರ್ನಾಟಕ.